ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. ಬಿಜೆಪಿಯ ಪ್ರತಿಷ್ಠೆ ಒಂದು ಕಡೆ, ಕಾಂಗ್ರೆಸ್ನ ಭವಿಷ್ಯ ಇನ್ನೊಂದು ಕಡೆ, ಜೆಡಿಎಸ್ನ ಅಸ್ತಿತ್ವದ ಪ್ರಶ್ನೆ ಮಗ್ಗದೊಂದು ಕಡೆ. ಸಿಎಂ ಬೊಮ್ಮಾಯಿ ಅವರಿಗೆ ಮೊದಲ ಅಗ್ನಿ ಪರೀಕ್ಷೆ. ನಾಳೆ 3 ಕಡೆ ಕಾರ್ಪೊರೇಷನ್ ವೋಟಿಂಗ್. ಪಾಲಿಕೆ ಫೈಟ್. ನ್ಯೂಸ್ 18ನ ಮೆಗಾ ಕವರೇಜ್. ಕಮಲ ಕೈ ತೆನೆ ಹೊತ್ತ ಮಹಿಳೆ, ಎಲ್ಲರಿಗೂ ದೊಡ್ಡ ಪ್ರತಿಷ್ಠೆನೇ ಇದು. ರಾಜ್ಯದಲ್ಲಿ ಮಗ್ಗದೊಂದು ಮಿನಿ ಸಮರಕ್ಕೆ ವೇದಿಕೆ ಸಜ್ಜಾಗಿದೆ. ನಾಳೆ ಅಂದರೆ ಸೆಪ್ಟೆಂಬರ್ 3ನೇ ತಾರೀಕು 3 ಮಹಾನಗರ ಪಾಲಿಕೆಗಳಿಗೆ ಎಲೆಕ್ಷನ್. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ಗೆ ಪ್ರತಿಷ್ಠೆಯ ಹಣಾಹಣಿ. ಬ್ರೇಕಿಂಗ್ ನ್ಯೂಸ್. ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮತ್ತೆ ನಿಧಾನಕ್ಕೆ ಅಧಿಕಾರ ತಗೋಬೇಕು ಅಂತ ಹವಣಿಸ್ತಾ ಇದೆ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಕಲಬುರಗಿ 3 ಮಹಾನಗರ ಪಾಲಿಕೆಗೆ ನಾಳೆ ಚುನಾವಣೆ ನಡೆಯುತ್ತೆ. ಎಲ್ಲರೂ ಕೂಡ ಪ್ರತಿಷ್ಠೆಯ ಕಣದಲ್ಲಿದ್ದಾರೆ. ಘಟಾನುಘಟಿ ನಾಯಕರು ಅಬ್ಬರದ ಪ್ರಚಾರವನ್ನು ನಡೆಸಿದ್ರು. ಇನ್ನೇನಿದ್ರು ಮನೆಗೆ ಹೋಗಿ ಇವಾಗೆಲ್ಲ ಕೇಳ್ಕೊತಾ ಇದ್ದಾರೆ. ನಾಳೆ ಬೆಳಗ್ಗೆಯಿಂದ ವೋಟಿಂಗ್ ಶುರುವಾಗುತ್ತೆ. ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಮತ್ತು ಬೆಳಗಾವಿ ಭಾಗದಲ್ಲಿ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಪಕ್ಷದ ಚಿಹ್ನೆ ಹೇಳಿ, ಇದುವರೆಗೆ ವ್ಯಕ್ತಿ ಅಂತಿದ್ರು, ಈಗ ಪಕ್ಷದ ಚಿಹ್ನೆ ಹೇಳಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಘಟಾನುಘಟಿಗಳು ಮುಗಿಬಿದ್ದಿದ್ದಾರೆ. ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ಎಲ್ಲ ಪಾಲಿಕೆಗಳಲ್ಲೂ ಬಂಡಾಯದ್ದೇ ದೊಡ್ಡ ತಲೆಬಿಸಿ. ಬಿಜೆಪಿಗೆ ಮಾತ್ರ ಅಲ್ಲ, ಹಂಗಲ್ಲ. ಬಿಜೆಪಿಗಾದರೂ ಕಾಂಗ್ರೆಸ್ಗಾದರೂ ದೊಡ್ಡ ಮಟ್ಟದಲ್ಲಿ ಬಂಡಾಯ. ಜೆಡಿಎಸ್ನಲ್ಲೂ ಇದ್ದಾರೆ. ಸೊ ಹಾಗಾಗಿ ಬಿಜೆಪಿ ಕಾಂಗ್ರೆಸ್ನಲ್ಲಿ ಅದನ್ನೇನಾದರೂ ಮೇಂಟೈನ್ ಮಾಡಿಬಿಟ್ರೆ ಯಾರು ಗೆಲ್ತಾರೋ ಗೊತ್ತಿಲ್ಲ. ಬೆಳಗಾವಿ ವಶಕ್ಕೆ ಬಿಜೆಪಿ ನಾಯಕರು ದೊಡ್ಡ ಸರ್ಕಸ್ ಮಾಡ್ತಿದ್ದಾರೆ. ಇಬ್ಬರ ಜಗಳದಲ್ಲಿ 3ನೇವ್ರಿಗೆ ಲಾಭ ಆದರೂ ಆಶ್ಚರ್ಯ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಪ್ರತಿಷ್ಠೆ ಎಲೆಕ್ಷನ್. ಬಿಕಾಸ್ ಅವರು ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ ನಡೀತಿರುವಂಥ ಎಲೆಕ್ಷನ್ಗಳಿದು ಸ್ಥಳೀಯ ಮಟ್ಟದಲ್ಲಿ. ಕಲಬುರಗಿಯಲ್ಲಿ ಕಮಲ ಅರಳಿಸೋದಕ್ಕೆ ರಣತಂತ್ರವನ್ನು ಮಾಡ್ತಿದ್ದಾರೆ. ಏನೇ ಆಗಲಿ ರಾಜ್ಯದಲ್ಲಿ ಅಧಿಕಾರ ಇರುವಂಥ ಬಿಜೆಪಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಬಿಕಾಸ್ ನಾವು ಅಧಿಕಾರದಲ್ಲಿದ್ದೀವಿ, ನಾವು ಹೊಡಿಬೇಕಿದನ್ನು ಅಂತ. ಕಾಂಗ್ರೆಸ್ನವರು ಮತ್ತು ಜೆ ಡಿ ಎಸ್ನವರಿಗೆ ಯಾರು ಇರ್ತಾರೆ ಆಡಳಿತದವರು, ಅವ್ರನ್ನ ಮೀರಿಸಿ ನಾವೇನೋ ಒಂದು ತೋರಿಸ್ತೀವಿ ಅಂತ ಅವರು ಕೂಡ ಕಾಯ್ತಿದ್ದಾರೆ. ಬೆಳಗಾವಿ ಪಾಲಿಕೆ, ಹುಬ್ಬಳ್ಳಿ ಪಾಲಿಕೆ, ಕಲಬುರಗಿ ಪಾಲಿಕೆ ನಾಳೆ ಎಲೆಕ್ಷನ್ಗೆ ಎಲ್ಲ ರೆಡಿ ಮಾಡ್ಕೋತಿರುವಂಥ 3 ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾಳೆ ವೋಟಿಂಗ್ ಪ್ರಕ್ರಿಯೆ ಶುರುವಾಗುತ್ತೆ. ಕಾಂಗ್ರೆಸ್ನ ಬಂದರೆ ಬಿ ಜೆ ಪಿಯ ತಂತ್ರ, ಕಾಂಗ್ರೆಸ್ ಅದಕ್ಕೆ ಪ್ರತಿತಂತ್ರ. ಜೆ ಡಿ ಎಸ್ನವರು ನಾವು ಏನು ಕಡಿಮೆ ಇಲ್ಲ, ನಾವು ಯಾವಾಗಲೂ ಕಿಂಗ್ ಮೇಕರು ರೀ ಅಂತ ಅವರು ಏನಾದರೂ ಮಾಡಿ ನಾವು ಕೂಡ ವಶಪಡಿಸ್ಕೊಳ್ಬೇಕು ಅಂತ ಅವರು ಕೂಡ ಒಂದಷ್ಟು ಮಾಹಿತಿ ಕೊಡ್ತಿದ್ದಾರೆ. ಒಂದಷ್ಟು ಡೇಟಾ ಓಡ್ತಾ ಇದೆ, ಲಕ್ಷಗಟ್ಟಲೆ ಓಡ್ತಾ ಇರುತ್ತೆ. ಅಂದರೆ ಯಾವ್ಯಾವ ಪಾಲಿಕೆಯಲ್ಲಿ ಎಷ್ಟೆಷ್ಟು ಜನ ಎಷ್ಟು ವೋಟಿಂಗ್ ಮಾಡ್ತಿದ್ದಾರೆ, ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ, ಒಟ್ಟು ಮತದಾರ ಏನು, ಗಂಡು ಮಕ್ಕಳೆಷ್ಟು, ಹೆಣ್ಮಕ್ಳೆಷ್ಟು, ವಾರ್ಡ್ ಸಂಖ್ಯೆಗಳೆಷ್ಟು, ಮ್ಯಾಜಿಕ್ ನಂಬರ್ ಎಷ್ಟು ಬಂದರೆ ಗೆಲ್ತಾರೆ, ಅಭ್ಯರ್ಥಿಗಳು ಯಾರ್ಯಾರು ಕಣದಲ್ಲಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮತ್ತು ಕಲಬುರಗಿ ಈ 3 ಕಡೆ ಕೂಡ ಪ್ರತಿಷ್ಠೆಯ ಕಣವಾಗೇ ಇದೆ. ಅದರ ಬಹಳ ಗಮನ ಸೆಳೆದಿರೋದು ಈ ಬಾರಿ ಮುಂಬೈ ಕರ್ನಾಟಕ ಭಾಗದಲ್ಲಿ, ಅದು ಬೆಳಗಾವಿ ಭಾಗದಲ್ಲಿ ಪ್ರತಿಷ್ಠೆಯ ಕಣ. ಹೌದು, ಒಂದಷ್ಟು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಕಾನ್ಫಿಡೆನ್ಸ್ ಇದೆ, ಜೊತೆಗೆ ತಲೆನೋವಿದೆ. ಯಾಕೆಂದರೆ ಈಗೆಲ್ಲ ಯಾರ್ಯಾರು ಕಳೆದ ಬಾರಿ ಇದ್ದರೂ ಅವರೆಲ್ಲ ಬಿಟ್ಟು ಬೇರೆಯವ್ರಿಗೂ ಟಿಕೆಟ್ ಕೊಟ್ಟಿರೋದ್ರಿಂದ ಅವರೆಲ್ಲ ನಾವು ತೋರಿಸ್ತೀವಿ ಏನು ಅಂತ ಅವರು ಕೂಡ ಪಕ್ಷೇತರರಾಗಿ ಕಣಕ್ಕಿಳಿದಿರೋದ್ರಿಂದ ಓಟ್ ಏನಾದರೂ ಒಡೆದೋಗ್ಬಿಟ್ರೆ ಎಸ್ ಹೋದ್ರು ಆಶ್ಚರ್ಯ ಇಲ್ಲ. ಸೊ ಹಾಗಾಗಿ ಒಡಕುಗಳು, ಭಿನ್ನಾಭಿಪ್ರಾಯಗಳು, ಬೇಗುದಿಗಳು ಅದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆದರೆ ನಾಮಪತ್ರಕ್ಕೆ ಆಯಿತು, ನಾಮಪತ್ರ ಸಲ್ಲಿಕೆ ಅಂತ್ಯ ಆಯಿತು. ಈಗ ನಾಳೆ ಎಲೆಕ್ಷನ್ ಬರ್ತಾ ಇದೆ. ಮತ ಎಣಿಕೆ ಪ್ರಕ್ರಿಯೆ ಸೆಪ್ಟೆಂಬರ್ 6. ಸೊ ಸೆಪ್ಟೆಂಬರ್ 6ಗೆ ಅಂತಿಮವಾಗಿ ಯಾರು ಗೆಲುವು ಅನ್ನೋದು ಗೊತ್ತಾಗುತ್ತೆ. ಹೌದು, ನಾಳೆ 3 ಮಹಾನಗರ ಪಾಲಿಕೆಗಳ ಎಲೆಕ್ಷನ್ ಶುರುವಾಗ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಸ್ವಪಕ್ಷೀಯರ ಶೀತಲ ಸಮರ ದೊಡ್ಡ ತಲೆಬೇನೆ. 3 ಪಾಲಿಕೆಗಳಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾನೆ ಇದೆ. ಬ್ರೇಕಿಂಗ್ ನ್ಯೂಸ್. ಗೆಲುವಿನ ಲೆಕ್ಕಾಚಾರ ಆಮೇಲೆ ಯಾರು ಬಂಡಾಯ ಎದ್ದಿದ್ದಾರೆ ಅವ್ರನ್ನ ಮ್ಯಾನೇಜ್ ಮಾಡಿಬಿಟ್ರೆ ಸಾಕಾಗಿದೆ, ಗೆದ್ದಂಗೆ ಲೆಕ್ಕ ಅರ್ಧ. ಸೊ ಹಾಗಾಗಿ ಅದು 3 ಪಕ್ಷಗಳಿಗೆ, ಎಸ್ಪೆಷಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವ್ರಿಗಂತೂ ದೊಡ್ಡ ಮಟ್ಟದಲ್ಲಿ. ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ ಮುಖ್ಯಮಂತ್ರಿಗಳಿಗಂತೂ ಪ್ರತಿಷ್ಠೆ. ಯಾಕೆ ಅಂದರೆ ಅದು ಅವ್ರ ಜಾಗ ಅಂತ. ಸೊ ಹಾಗಾಗಿ ಹುಬ್ಬಳ್ಳಿ, ಧಾರವಾಡ ಪಾಲಿಕೆಯನ್ನು ಗೆಲ್ಲೋದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಸರ್ವ ಪ್ರಯತ್ನವನ್ನೂ ಮಾಡುತ್ತಿದ್ದಾರೆ. ಅವರು ಹುಟ್ಟೂರು, ಅವ್ರ ಜಾಗ,
ಹಾಗಾಗಿ ಗೆಲ್ಲಬೇಕು ಅಂತ. ಇಷ್ಟದ ಊರಲ್ಲೇ ಮುಖ್ಯಮಂತ್ರಿಗಳಿಗೆ ಗೆಲುವಿನ ಪ್ರತಿಷ್ಠೆ, ಸ್ವಪಕ್ಷೀಯರ ಶೀತಲ ಸಮರ, BSY ಕೃಪಾ ಕಟಾಕ್ಷದಿಂದ ಅವರು CM ಆಗಿದ್ದಾರೆ ಅನ್ನೋ ಹಣೆಪಟ್ಟಿ ಬೇರೆ ಇದೆ. ಈಗ ಇಲ್ಲ, ನಾನು ಕೂಡ ನನ್ನ ತಾಕತ್ತು ತೋರಿಸ್ತೀನಿ, ನನ್ನ ಜಾಗದಲ್ಲಿ ಗೆದ್ದು ಈಗ ನಾವು BJP ಅವರು ನನ್ನ ನಾಯಕತ್ವದಲ್ಲಿ ನಾವೇನೇನು ಮಾಡಬಲ್ಲೆವು ಅನ್ನೋದನ್ನ ಒಂದು ಸಣ್ಣ ಮೆಸೇಜ್ ಪಾಸ್ ಮಾಡಿಸ್ಬೋದು. ಬಸವರಾಜ ಬೊಮ್ಮಾಯಿ ಅವರು CM ಆದಮೇಲೆ ಆಗ್ತಿರುವಂತಹ ಮೊದಲ ಚುನಾವಣೆ ಇದು ಅವ್ರ ಭಾಗದಲ್ಲಿ. 3 ಮಹಾನಗರ ಪಾಲಿಕೆಗಳ ಚುನಾವಣೆ, ಹುಬ್ಬಳ್ಳಿ ಧಾರವಾಡ ಅವರ ತವರು ಕ್ಷೇತ್ರ ಆಗಿರೋದ್ರಿಂದ ಸ್ವತಃ ಮುಖ್ಯಮಂತ್ರಿಗಳೇ ಫೀಲ್ಡ್ಗಿಳಿದಿದ್ದಾರೆ. CMಗೆ ಟೆನ್ಷನ್ ಅಂತೂ ಇದ್ದೇ ಇದೆ. ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಈ 3 ಲೋಕಲ್ ಬಾಡಿ ಎಲೆಕ್ಷನ್ ಅಂದರೆ ಮಹಾನಗರ ಪಾಲಿಕೆಗಳ ಚುನಾವಣೆ BJPಗೆ ಹೇಗೆ, ಕಾಂಗ್ರೆಸ್ ಹೇಗೆ ತಂತ್ರ ರೂಪಿಸ್ತಾ ಇದೆ, JDS ಹೇಗಿದನ್ನು ಅಡ್ವಾಂಟೇಜ್ ಮಾಡ್ಕೊಳ್ಳುತ್ತೆ, ಇವರೆಲ್ಲರನ್ನ ಹೊರತುಪಡಿಸಿ ಬೆಳಗಾವಿ ಭಾಗದಲ್ಲಿ ಇನ್ಯಾದರೂ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಹೇಗಿದೆ ಸಿಚುವೇಶನ್ ಅಖಾಡ? ಹರೀಶ್ ನಾಗರಾಜ್, ಹುಬ್ಬಳ್ಳಿ ಧಾರವಾಡ, ಕಲಬುರಗಿ, ಬೆಳಗಾವಿ ಈ 3 ಮಹಾನಗರ ಪಾಲಿಕೆ ಚುನಾವಣೆ ಸೆಪ್ಟೆಂಬರ್ 3ರಂದು ನಡೀತಾ ಇರುವಂತದ್ದು. ಪ್ರಮುಖವಾಗಿ ಈ ಚುನಾವಣೆ ಬಿಜೆಪಿ ಪಾಲಿಗೆ ಅತಿ ದೊಡ್ಡ ಚುನಾವಣೆ ಮತ್ತು ಪ್ರತಿಷ್ಠೆಯ ಚುನಾವಣೆ. ಯಾಕಂತ ಹೇಳಿದ್ರೆ ಹೊಸ ಸರ್ಕಾರ ಬಂದೆ, ಹೊಸ ಮುಖ್ಯಮಂತ್ರಿ. ಹಾಗಾಗಿ ಇದು ಮುಖ್ಯಮಂತ್ರಿ ಮತ್ತು ಬಿಜೆಪಿ ಸರ್ಕಾರದ ಆಡಳಿತ ವೈಖರಿಯನ್ನ ಜನ ಇಲ್ಲಿ ತಿಳಿಸುವಂಥದ್ದು. ನಿಮ್ಮ ಆಡಳಿತ ವೈಖರಿ ಹೇಗಿದೆ, ನಿಮ್ಮ ಆಡಳಿತ ವೈಖರಿ ನಾವು ಮೆಚ್ಚಿದೀವಿ ಅಥವಾ ಮೆಚ್ಚಿಲ್ಲ ಅನ್ನೋದನ್ನು ಕೂಡ ತಿಳಿಸುವಂತ ಮಹಾ ಚುನಾವಣೆ. ಇದರಲ್ಲಿ ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ತವರು ನೆಲ. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಅವರಿಗೆ ಪ್ರತಿಷ್ಠೆಯ ಪಣ. ಒಂದು ವೇಳೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸೋತ್ರೆ ಇವರು ತನ್ನ ನೆಲದಲ್ಲೇ ಸೋತಂತವರು ಕೆಲವೊಂದ್ ಕಡೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಬಿಜೆಪಿಯನ್ನ ಗಟ್ಟಿಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇನ್ನಿಲ್ಲದ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಒಂದ್ ಕಡೆ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಾಗಲೇ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂತವರು ಶಂಕರ್ ಪಾಟೀಲ್ ಮುನೇನಕೊಪ್ಪ, ಮತ್ತೊಂದು ಕಡೆ ಅಲ್ಲಿನ ಪಾರ್ಟಿಯ ಪ್ರೆಸಿಡೆಂಟ್ ಆಗಿರುವಂತದ್ದು MLA ಆಗಿರ್ತಕ್ಕಂಥ ಅರವಿಂದ್ ಬೆಲ್ಲದ್. ಈ ಇಬ್ಬರ ನಡುವೆ ಶೀತಲ ಸಮಯ ಇರುವಂತದ್ದು. ಒಂದ್ ಕಡೆ ಅರವಿಂದ್ ಬೆಲ್ಲದ್ ನಾನೇನು ಮಂತ್ರಿ ಅಲ್ಲ, ನಿಮ್ಮ ಜವಾಬ್ದಾರಿ ಮತ್ತು ಉಸಾಬರಿ, ಹಾಗಾಗಿ ನೀವು ಇದರ ಉಸ್ತುವಾರಿ ನೋಡ್ಕೋಬೇಕಂತೇಳಿ ಈಗಾಗಲೇ ಒಂದ್ ಕಡೆ ತಾವು ಎಷ್ಟು ಬೇಕು ಅಷ್ಟು ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ತಾವು ಮುಖ್ಯಮಂತ್ರಿನೂ ಅಲ್ಲ, ನಾನು ಮಂತ್ರಿನೂ ಅಲ್ಲ, ಹಾಗಾಗಿ ಇದರ ಜವಾಬ್ದಾರಿ ನೀವೇ ಹೊರಬೇಕಂತ ಹೇಳಿ ಶಂಕರ್ ಪಾಟೀಲ್ ರವರ ತಲೆ ಮೇಲೆ ಹಾಕಿರುವಂತದ್ದು. ಈ ಎಲ್ಲದರ ನಡುವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಪುತ್ರಿಯ ಮದುವೆಯ ಸಂಭ್ರಮದಲ್ಲಿ ಇರುವಂತದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಶೀತಲ ಸಮರ ಇರೋದ್ರಿಂದ ಇಲ್ಲಿ ಚುನಾವಣೆ ಎದುರಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋ ಸತ್ಯ ಮುಖ್ಯಮಂತ್ರಿ ಗೊತ್ತಿರೋ ಕಾರಣಕ್ಕಾಗಿ ಕಳೆದ 2 ದಿನಗಳಲ್ಲಿ ಸ್ವತಃ ಮುಖ್ಯಮಂತ್ರಿ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮುಖಂಡರೊಂದು ಕೂಡ ನಿರಂತರ ಸಂಪರ್ಕದಲ್ಲಿರುವಂತದ್ದು. ಚುನಾವಣೆಯ ತಂತ್ರಗಾರಿಕೆ ಕರಾಮತ್ತು ಏನೆಲ್ಲ ಮಾಡ್ಬೇಕು ಆ ಕೆಲಸವನ್ನ ಮುಖ್ಯಮಂತ್ರಿ ಖುದ್ದು ಆಸ್ಥೆ ಮಾಡ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಹುಬ್ಬಳ್ಳಿ ಧಾರವಾಡ ಅವರಿಗೆ ಪ್ರತಿಷ್ಠೆಯ ಪಣ ಆಗಿದ್ರಿಂದ ಅಲ್ಲಿ ಗೆಲ್ಲೇಬೇಕು. ಒಂದು ವೇಳೆ ಅಲ್ಲಿ ಸೋತ್ರೆ ಅದು ಮುಖ್ಯಮಂತ್ರಿಗೆ ಮುಖಭಂಗ ಆಗುತ್ತೆ, ಬಿಜೆಪಿ ಸರ್ಕಾರಕ್ಕೆ ಮುಖಭಂಗವಾಗುತ್ತೆ ಮತ್ತು ಬಿಜೆಪಿ ಕೂಡ ಮುಖಭಂಗ ಆಗುತ್ತೆ. ಹಾಗಾಗಿ ಸ್ವತಃ ಮುಖ್ಯಮಂತ್ರಿ ಬಂಡಾಯವನ್ನ ಹ್ಯಾಂಡಲ್ ಮಾಡಕ್ ಸಾಧ್ಯ ಆಗಿದೆಯಾ ಪಟೇಲ್ ರೇ? ಈಗಾಗಲೇ ಸ್ವತಃ ಇದೇ ಕಾರಣಕ್ಕಾಗಿ ಸ್ವತಃ ಮುಖ್ಯಮಂತ್ರಿಯವರೇ ಫೀಲ್ಡ್ಗೆ ಇಳಿದಿರುವಂತದ್ದು. ಕಳೆದ 2 ದಿನಗಳಿಂದ ಕೂಡ ಹುಬ್ಳಿಯಲ್ಲೇ ವಾಸ್ತವ್ಯವಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನೆಲ್ಲ ಸ್ಟ್ರಾಟಜಿಯನ್ನ ಮಾಡಬೇಕು, ಚುನಾವಣೆ ತಂತ್ರಗಾರನ ಮಾಡಬೇಕು, ಆ ಕೆಲಸವನ್ನ ನಿರಂತರವಾಗಿ ಮಾಡ್ತಿದ್ದಾರೆ. ಆ ಮುಖಾಂತರ ಜಗದೀಶ್ ಶೆಟ್ಟರ್, ಅರವಿಂದ್ ಬೆಲ್ಲದ್, ಮುನೇನಕೊಪ್ಪ ಎಲ್ಲರನ್ನ ಮನವೊಲಿಸುವ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮುನಿಸಿಕೊಂಡಿರ್ತಕ್ಕಂಥ ನಾಯಕರಿಗೆ ಸ್ವತಃ ಮುಖ್ಯಮಂತ್ರಿ ಕರೆ ಮಾಡಿ ಅವರಲ್ಲಿ ಎಲ್ಲ ಒಂದ್ ಕಡೆ ಈ ಚುನಾವಣೆಯಲ್ಲಿ ಗೆಲ್ಲಿಸಿ ನಾನು ಹುಬ್ಬಳ್ಳಿ ಧಾರವಾಡಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿ ಮನವಿಯನ್ನು. ಕಾಂಗ್ರೆಸ್ ಪರಿಸ್ಥಿತಿ ಏನಿದೆ ಸದ್ಯ ಇದೀಗ ಬೆಳಗಾವಿಯಲ್ಲಿ MES ಮತ್ತು ಬಿಜೆಪಿ ನಡುವೆ ಪೈಪೋಟಿ ಇರತಕ್ಕಂಥದ್ದು. MES ಬಿಜೆಪಿಯ ಮತಗಳನ್ನೇ ಕೇಳೋದ್ರಿಂದ ಅಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಎಂಬ ಮಾತು ಕೇಳಿ ಬರ್ತಿರುವಂತದ್ದು. ಮತ್ತು ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಕೂಡ ಇದು ಹಿಂದಿಲ್ಲದ ಚಿಂತೆಯಾಗಿ ಕಾಡ್ತಿದೆ. ಅಲ್ಲಿ ಸದ್ಯ ಕಾಂಗ್ರೆಸ್ಗೆ ಇದು ಪ್ಲಸ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತೇಳಿ ಜಾರಕಿಹೊಳಿ ಬ್ರದರ್ಸ್ ಕೂಡ ಎಲ್ಲೊಂದ್ ಕಡೆ ಜಾರಕಿಹೊಳಿ ಬ್ರದರ್ಸ್ ಕೂಡ ಬಿಜೆಪಿಯಿಂದ ಮರ್ಮಾಘಾತ ಆಗಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ಗೆ ವರದಾನ ಆಗುತ್ತೆ ಅಂತ ಹೇಳಲಾಗ್ತದೆ. ಅದೇ ರೀತಿ ಕಲಬುರಗಿಯಲ್ಲಿ ಕೂಡ ಸದ್ಯ ಅಲ್ಲಿ ಕಾಂಗ್ರೆಸ್ ಮುಂದಡಿ ಇಟ್ಟಿರುವಂತದ್ದು. ಇನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪೈಪೋಟಿ ಇರುವುದು. ಈ ಎಲ್ಲದರ ನಡುವೆ ಈ 3 ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ JDS ಹೆಚ್ಚಿನ ಸ್ಥಾನ ಗಳಿಸಲು ತನ್ನದೇ ಸ್ಟ್ರಾಟಜಿ. ನಾಳೆಯ ಮತದಾನದ ಪ್ರಕ್ರಿಯೆಯಲ್ಲಿ ಹೇಗೆಲ್ಲ ಬೆಳವಣಿಗೆ ಪಡ್ಕೊಳ್ಳುತ್ತೆ ಅಂತ. ಥ್ಯಾಂಕ್ ಯು ಚಿದಾನಂದ ಪಟೇಲ್, ಈ ಕ್ಷಣದ ಮಾಹಿತಿನ